ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಂದು ಸುಂದರವಾದ ಮುಂಜಾನೆ, ಒಂದು ಪುಟ್ಟ ಸುಂದರವಾದ ಮನೆ. ಅಲ್ಲಿ ಶಾಹಿನಾ ಮತ್ತು ಫದುಲ್ ರಹಮಾನ್ ಎಂಬ ದಂಪತಿಗಳು ಅತ್ಯಂತ ಸಮಾಧಾನವಾಗಿ ಕುಳಿತು ಚಹಾ ಕುಡಿಯುತ್ತಾ ಮಾತನಾಡುತ್ತಿರುತ್ತಾರೆ. ಇಬ್ಬರು ಪ್ರೀತಿಯಿಂದ ಒಂದಾಗಿ ಬಾಳುತ್ತಿರುವ ದಂಪತಿಗಳು. ಶಾಹಿನಾ ತನ್ನ ಪತಿಯ ಮುಖವನ್ನು ನೋಡಿ ಅತ್ಯಂತ ಮುದ್ದಾಗಿ ಕೇಳುತ್ತಾಳೆ, ರೀ, ನಾವಿಬ್ಬರು ಮದುವೆಯಾಗಿ ಇಷ್ಟು ದಿನಗಳಾಯಿತು. ವ್ಯಾಪಾರ ಬಿಸ್ನೆಸ್ ಅಂತ ಹಗಲಿರುಳು ಕಷ್ಟಪಡುತ್ತಿದ್ದೇವೆ. ನನಗೇಕೋ ತುಂಬ ಆಯಾಸ ಅನಿಸುತ್ತಿದೆ. ನಾವಿಬ್ಬರು ಸೇರಿ ಒಂದು ದಿನ ಲುಲು ಮಾಲಿಗೆ ಹೋಗಿ ಬರೋಣವೇ? ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳುತ್ತಾರೆ. ನನಗೂ ಒಮ್ಮೆ ಆ ಮಾಲ್ ನೋಡಬೇಕು ಅಂತ ತುಂಬ ಆಸೆಯಾಗಿದೆ. ಪತ್ನಿಯ ಕಣ್ಣುಗಳಲ್ಲಿನ ಆಸೆಯನ್ನು ಕಂಡ ಪತಿ ಫದುಲ್ ರಹಮಾನ್ ಮುಗುಳ್ನಗುತ್ತಾ ಹೇಳುತ್ತಾನೆ, ಅಯ್ಯೋ ಅಷ್ಟೇ ತಾನೇ ಶಾಹಿನಾ, ನೀನು ಕೇಳಿದ ಮೇಲೆ ನಾನು ಇಲ್ಲ ಅನ್ನುತ್ತೇನೆಯೇ? ಖಂಡಿತ ಹೋಗೋಣ. ನಾವಿಬ್ಬರೇ ಕಾರು ಮಾಡಿಕೊಂಡು ಲುಲು ಮಾಲಿಗೆ ಹೋಗೋಣ. ನನಗೆ ಏನೇನು ಬೇಕೋ, ನಿನಗೆ ಏನೇನು ಬೇಕೋ ಅದೆಲ್ಲವನ್ನು ಅಲ್ಲಿ ಶಾಪಿಂಗ್ ನಡೆಸುತ್ತೇನೆ. ಇಡೀ ದಿನ ಖುಷಿಯಾಗಿ ಕಳೆಯೋಣ. ಅವರಿಬ್ಬರು ಪ್ಲ್ಯಾನ್ ಮಾಡಿದಂತೆ ಆ ಶುಭ ದಿನ ಬರುತ್ತದೆ. ಇಬ್ಬರು ಹೊಸ ಬಟ್ಟೆಗಳನ್ನು ಧರಿಸಿ ಅತ್ಯಂತ ಉತ್ಸಾಹದಿಂದ ಕೋಳಿಕೋಡಿನ ಲುಲು ಮಾಲ್ ತಲುಪುತ್ತಾರೆ. ಆ ಬೃಹತ್ ಮಾಲಿನ ವೈಭವವನ್ನು ಕಂಡು ಶಾಹಿನಾ ಕಣ್ಣುಗಳಂತೂ ಸಂತೋಷ ಹುಕ್ಕಿ ಹರಿಯುತ್ತದೆ. ಇಬ್ಬರು ಕೈ ಹಿಡಿದುಕೊಂಡು ಮಾಲ್ನ ಪ್ರತಿಯೊಂದು ಮಹಡಿಯನ್ನು ಸವಿಯುತ್ತಾರೆ. ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ಬ್ರ್ಯಾಂಡೆಡ್ ಅಂಗಡಿಗಳ ಮುಂದೆ ನಿಂತು ಆಟ ಆಡುತ್ತಾರೆ. ಇಡೀ ಮಾಲ್ ಸುತ್ತಾಡಿ ಸುಸ್ತಾದಾಗ ಸಂಜೆಯ ನಮಾಜ್ನ ಸಮಯವಾಗುತ್ತದೆ. ಆಗ ಶಾಹಿನಾ ತನ್ನ ಪತಿಯ ಕೈ ಹಿಡಿದು ಅತ್ಯಂತ ಭಕ್ತಿಯಿಂದ ಹೇಳುತ್ತಾಳೆ, ರೀ, ನಮಾಜ್ ಸಮಯವಾಯಿತು. ಮಾಲ್ನ ಒಳಗಡೆ ಸುಂದರವಾದ ನಮಾಜ್ ರೂಮ್, ಪ್ರಾರ್ಥನಾ ಕೊಠಡಿ ಇದೆ. ನಾನು ಒಳಗೆ ಹೋಗಿ ನಮಾಜ್ ಮುಗಿಸಿಕೊಂಡು ಬರ್ತೇನೆ. ನೀವು ಅಲ್ಲಿವರೆಗೆ ಎಲ್ಲೂ ಹೋಗಬೇಡಿ. ಇದೇ ನಮಾಜ್ ರೂಮಿನ ಹೊರಗಡೆ ನನಗಾಗಿ ಕಾಯುತ್ತೀರಿ. ಪತಿ ತಲೆ ಆಡಿಸಿ ಸರಿ ಎನ್ನುತ್ತಾನೆ. ಹೆಂಡತಿ ಅತ್ಯಂತ ಶಾಂತವಾಗಿ ಧರ್ಮನಿಷ್ಠೆಯ ಮುಸ್ಲಿಂ ಮಹಿಳೆಯರಂತೆ ಪ್ರಾರ್ಥನಾ ಕೊಠಡಿಯೊಳಗೆ ಹೆಜ್ಜೆ ಇಡುತ್ತಾಳೆ. ಸ್ನೇಹಿತರೆ, ಈ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ ನಿಮ್ಮ ಹೃದಯದಲ್ಲಿ ಒಂದು ಸುಂದರವಾದ ಭಾವನೆ ಮೂಡಿ ಬರಬಹುದು ಅಲ್ವೇ? ಕಷ್ಟಪಟ್ಟು ದುಡಿಯುವ ಗಂಡ, ಅವನ ಮಾತನ್ನು ಕೇಳುವ ಹೆಂಡತಿ, ಅಲ್ಲಾಹನ ಮೇಲಿರುವ ಭಕ್ತಿ, ಇವರದ್ದು ಎಷ್ಟು ಆದರ್ಶ ಸಂಸಾರ ಅಂದುಕೊಂಡಿದ್ದೀರಾ? ಆದರೆ ಇಲ್ಲಿಗೆ ಆ ಸುಂದರ ಕತೆ ಮುಗಿಯುವುದಿಲ್ಲ. ಈಗ ನಾನು ಹೇಳುವ ಕಟ್ಟು ಸತ್ಯವನ್ನು ಕೇಳಿದರೆ ನಿಮ್ಮ ಎದೆ ಝಲ್ಲೆನ್ನುತ್ತದೆ, ನಿಮ್ಮ ಕಣ್ಣುಗಳು ತೇವವಾಗುತ್ತದೆ. ಅವರಿಬ್ಬರ ಆ ಸುಂದರ ಸಂಭಾಷಣೆ, ಆ ಲುಲು ಮಾಲ್ ಪ್ರವಾಸ, ಆ ಪ್ರಾರ್ಥನೆಯ ನೆಪ ಎಲ್ಲವೂ ಕೇವಲ ಒಂದು ನಾಟಕವಾಗಿತ್ತು. ಹೌದು, ಮಾಲ್ನಲ್ಲಿ ಶಾಪಿಂಗ್ ಮಾಡುವುದು ಇವರ ಉದ್ದೇಶವಾಗಿರಲ್ಲ. ಬದಲಿಗೆ ಮಾಲ್ನ ಒಳಗಿರುವ ಪವಿತ್ರ ನಮಾಜ್ ರೂಮ್ನ ದರೋಡೆ ಮಾಡುವುದೇ ಇವರ ಅಸಲಿ ಪ್ಲ್ಯಾನ್ ಆಗಿತ್ತು. ಯಾವಾಗ ಶಾಹಿನಾ ತನ್ನ ಪತಿಯನ್ನು ಹೊರಗಡೆ ನಿಲ್ಲಿಸಿ ನಮಾಜ್ ರೂಮಿನೊಳಗೆ ಹೋದಳೋ, ಅಲ್ಲಿ ಅವಳಿಗೆ ಕಂಡಿದ್ದು ಅಲ್ಲಾಹನ ಒಂದು ಪವಿತ್ರ ವಾತಾವರಣ ಬಲ್ಲ. ಅಲ್ಲಿ ಕಾಸರಗೋಡಿನ ಮೂಲದ ಮತ್ತೊಬ್ಬ ಮುಗ್ಧ ತಾಯಿ ತನ್ನ ಹಸುಗೂಸನ್ನು ಕರೆದುಕೊಂಡು ಬಂದಿದ್ದಳು. ಆ ತಾಯಿ ತನ್ನ ಪ್ರಾಣಕ್ಕಿಂತ ಪ್ರೀತಿಯ ಮಗುವನ್ನು ಒಂದು ಸುಂದರವಾದ ಶಾಲ್ನಲ್ಲಿ ಸುತ್ತಿ ಪಕ್ಕದಲ್ಲಿ ಮಲಗಿಸಿ ಜಗತ್ತನ್ನು ಸೃಷ್ಟಿಸಿದ ಅಲ್ಲಾಹನ ಮುಂದೆ ಅತ್ಯಂತ ಭಕ್ತಿ ಕಣ್ಣೀರಿನಿಂದ ಕೈ ಮುಗಿದು ಸುಜೂದು ಮಾಡಲು ನಿಂತಿದ್ದಳು. ಆ ತಾಯಿ ತನ್ನ ಸುತ್ತಮುತ್ತಲಿನ ಜಗತ್ತನ್ನು ಮರೆತು ಅಲ್ಲಾಹನ ಧ್ಯಾನದಲ್ಲಿ ಮುಳುಗಿದ್ದಳು. ಆದರೆ ಅಲ್ಲಾಹನ ಮನೆಯೊಳಗೆ ಬುರ್ಕಾ ಧರಿಸಿ ಬಂದ ಆ ಕಳ್ಳ ಮಹಿಳೆ ಶಾಹಿನಾಗೆ ಅಲ್ಲಾಹನ ಭಯವಿರಲಿಲ್ಲ. ಆಕೆ ಆ ಮುಗ್ಧ ತಾಯಿ ಸುಜೂದು ಮಾಡುವುದನ್ನು ನೋಡಿ ಕೆಲವೇ ಒಂದೇ ಒಂದು ನಿಮಿಷದಲ್ಲಿ, ಹೌದು
ಕೇವಲ ಒಂದೇ ಒಂದು ನಿಮಿಷದಲ್ಲಿ ಒಳಗೆ ಆ ಮಲಗಿದ್ದ ಹಸುಗೂಸನ್ನು ಕುತ್ತಿಗೆಗೆ ಕೈ ಹಾಕಿ ಅಲ್ಲಿದ್ದ 1.5 ಪವನ್ ತೂಕದ ಚಿನ್ನದ ಸರವನ್ನು ಬಲವಂತವಾಗಿ ಕಿತ್ತುಕೊಂಡು ಅತ್ಯಂತ ಗಡಿಬಿಡಿಯಿಂದ ಹೊರಗೆ ಓಡಿ ಬರುತ್ತಾಳೆ. ಹೊರಗೆ ಕಾಯುತ್ತಿದ್ದ ಪತಿ ಫದುರ್ ರೆಹಮಾನ್ ಜೊತೆಗೂಡಿ ಇಬ್ಬರು ಮಾಲ್ನಿಂದ ಕತ್ತಲೆಯಲ್ಲೇ ಮಾಯವಾಗುತ್ತಾರೆ. ನಮಾಜ್ ಪ್ರಾರ್ಥನಾ ಮುಗಿಸಿ ಕಣ್ಣು ಬಿಟ್ಟ ಆ ಮುಗ್ಧ ತಾಯಿಗೆ ಮೊದಲು ಕೇಳಿಸಿದ್ದು ತನ್ನ ಮಗುವಿನ ಜೋರಾದ ಹಾಲು. ಮಗುವನ್ನು ಎತ್ತಿಕೊಂಡು ಹೋದ ಆ ತಾಯಿಯ ಕಣ್ಣುಗಳು ಮಗುವಿನ ಕುತ್ತಿಗೆಯ ಮೇಲೆ ಬಿದ್ದಾಗ ಅವಳಿಗೆ ಇಡೀ ಜಗತ್ತೇ ತಲೆಯ ಮೇಲೆ ಕುಸಿದು ಬಿದ್ದಂತೆ ಅನುಭವವಾಯಿತು. ಮಗುವಿನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಮಾಯವಾಗಿತ್ತು. ಸುತ್ತಲೂ ನೋಡಿದರೆ ತನ್ನ ಪಕ್ಕದಲ್ಲೇ ನಮಾಜು ಮಾಡುತ್ತಿದ್ದ ಆ ಮಹಿಳೆಯೂ ಇರಲಿಲ್ಲ. ಬಾಂಧವರೇ, ಕಳುವಾದ ಆ 1.5 ಪವನ್ ಚಿನ್ನದ ಸರ ಕೇವಲ ಒಂದು ಲೋಹದ ಚೂರಾಗಿರಲಿಲ್ಲ. ಇವತ್ತಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಲ್ಲಿದೆ ಎಂದು ನಮಗೆ ಗೊತ್ತು. ಒಂದು ಮಧ್ಯಮ ವರ್ಗದ ಅಥವಾ ಬಡ ಕುಟುಂಬದ ತಂದೆ ತಾಯಿಗೆ ತನ್ನ ಮಗುವಿಗೆ ಒಂದು ಪುಟ್ಟ ಚಿನ್ನದ ಸರ ಮಾಡಿಸಬೇಕಾದರೆ ಎಷ್ಟು ಕಷ್ಟಪಡಬೇಕು ಯೋಚಿಸಿ. ಹಗಲಿರುಳು ರಕ್ತವನ್ನು ಬೆವರಾಗಿಸಿ ದುಡಿದು ತಿಂಗಳುಗಟ್ಟಲೆ ಹೊಟ್ಟೆ ಕಟ್ಟಿ ಮನೆಯ ಹಾಳಿಗೆ ಖರ್ಚು, ತರಕಾರಿ ಖರ್ಚುಗಳನ್ನು ಕಡಿತಗೊಳಿಸಿ ರೂಪಾಯಿಯನ್ನು ಜೋಡಿಸಿ ಆ ಸರವನ್ನು ಮಾಡಿಸುತ್ತಾರೆ. ಆ ತಾಯಿ ತನ್ನ ಮಗುವಿನ ಕುತ್ತಿಗೆಯಲ್ಲಿ ಆ ಸರವನ್ನು ನೋಡಿ ಎಷ್ಟು ಆನಂದ ಪಟ್ಟಿರಬಹುದು. ಆದರೆ ಅಲ್ಲಾಹನ ಮನೆಯಲ್ಲೇ ತಾನು ಅಲ್ಲಾಹನನ್ನು ನಂಬಿ ಪ್ರಾರ್ಥಿಸುವ ಜಾಗದಲ್ಲೇ ಈ ರೀತಿ ದ್ರೋಹ ನಡೆದರೆ ಆ ತಾಯಿ ಯಾರನ್ನು ನಂಬಬೇಕು? ಮಾಲ್ನ ಆ ಪ್ರಾರ್ಥನಾ ಮಂದಿರದ ನೆಲ ಆ ತಾಯಿಯ ದುಃಖದ ಕಣ್ಣೀರಿಂದ ಒದ್ದೆಯಾಯಿತು. ಅವಳ ಎದೆಯ ಆ ಆಕ್ರಾಂತನ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸಿತ್ತು. ಅತ್ಯಂತ ದುರದೃಷ್ಟಕರ ಸಂಗತಿ ಎಂದರೆ ಕಳ್ಳತನ ಮಾಡಿದ ಆ ದಂಪತಿಗಳು ಮುಸ್ಲಿಂ ಧರ್ಮದವರಾಗಿದ್ದರು. ಇಸ್ಲಾಂ ಧರ್ಮ ಕಳ್ಳತನವನ್ನು ಎಷ್ಟು ಕಠಿಣವಾಗಿ ಖಂಡಿಸುತ್ತದೆ ಎಂದರೆ ಪವಿತ್ರ ಕುರ್ಆನ್ ಸೂರತ್ ಅಲ್ ಮಾಯಿದಾ ಅಧ್ಯಾಯ 5 ಆಯತ್ 38ರಲ್ಲಿ ಅಲ್ಲಾಹನು ಹೇಳುತ್ತಾನೆ, ಕಳ್ಳತನ ಮಾಡುವ ಪುರುಷನಾಗಲಿ ಅಥವಾ ಸ್ತ್ರೀಯಾಗಲಿ ಅವರು ಮಾಡಿದ ಕೃತ್ಯಕ್ಕೆ ಪ್ರತಿಫಲವಾಗಿ ಅವರ ಕೈಗಳನ್ನು ಕತ್ತರಿಸಿ ಬಿಡಿ, ಇದು ಅಲ್ಲಾಹನ ಕಡೆಯಿಂದ ಶಿಕ್ಷೆಯಾಗಿದೆ. ಹಾಗೆಯೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಾರತಮ್ಯವಿಲ್ಲದ ನ್ಯಾಯದ ಬಗ್ಗೆ ಹೇಳುತ್ತಾರೆ. ಸ್ವಹೀಹ್ ಅಲ್ ಬುಖಾರಿ 6788 ಹದೀಸಿನಲ್ಲಿ ಕಠಿಣವಾಗಿ ಸಾರಿದ್ದಾರೆ. ಅಲ್ಲಾಹನ ಆಣೆಯಾಗಿ ಹೇಳುತ್ತಿದ್ದಾರೆ, ಒಂದು ವೇಳೆ ಮುಹಮ್ಮದರ ಮಗಳಾದ ಫಾತಿಮಾಳೆ ಕಳ್ಳತನ ಮಾಡಿದ್ದರೂ ಸಹ ನಾನು ಅವಳ ಕೈಯನ್ನು ಕತ್ತರಿಸುತ್ತಿದ್ದೆ. ಅಲ್ಲಾಹನ ಮನೆಯಲ್ಲೇ ಕಳ್ಳತನ ಮಾಡಿದ ಆ ದಂಪತಿಗಳು ಕೇರಳ ಪೊಲೀಸರು CCTV ಸಹಾಯದಿಂದ ಕಾಸರಗೋಡಿನ ಅವರ ಬಾಡಿಗೆ ಮನೆಯಲ್ಲಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ಮನುಷ್ಯರ ಹಕ್ಕನ್ನು ಕಿತ್ತುಕೊಂಡು ಆ ಪಾಪಿಗಳನ್ನು ಅಲ್ಲಾಹನು ಎಂದಿಗೂ ಕ್ಷಮಿಸುವುದಿಲ್ಲ. ಈ ಘಟನೆ ನಡೆದ ಹಲವು ತಿಂಗಳಾಗಿರಬಹುದು. ಆದರೆ ಇದು ನಮಗೆ ನೀಡುವ ಸಂದೇಶ ಒಂದೇ, ಇವತ್ತಿನ ಕಾಲದಲ್ಲಿ ಕಳ್ಳರು ಧರ್ಮದ ಭಕ್ತಿಯ ಮುಖವಾಡ ಧರಿಸಿ ಬರುತ್ತಿದ್ದಾರೆ. ಆದ್ದರಿಂದ ಮಹಿಳೆಯರೇ, ನೀವು ಪ್ರಾರ್ಥನಾ ಮಂದಿರದಲ್ಲಿದ್ದರೂ ಸಹ ಅತಿಯಾದ ಮುಗ್ಧತೆ ತೋರಬೇಡಿ. ನಿಮ್ಮ ಬ್ಯಾಗ್, ಒಡವೆ ಮತ್ತು ಮುಖ್ಯವಾಗಿ ನಿಮ್ಮ ಸಣ್ಣ ಮಕ್ಕಳ ಬಗ್ಗೆ ಸದಾ ಜಾಗರೂಕರಾಗಿರಿ. ಹರಾಮಾದ ದಾರಿಯಲ್ಲಿ ಗಳಿಸುವ ಕೋಟಿ ರೂಪಾಯಿಗಿಂತ ಕಷ್ಟಪಟ್ಟು ಹಲಾಲಾದ ದಾರಿಯಲ್ಲಿ ಗಳಿಸುವ 1 ರೂಪಾಯಿಯೇ ನಮ್ಮ ಜೀವನಕ್ಕೆ ನೆಮ್ಮದಿ ನೀಡುತ್ತದೆ. ಅಲ್ಲಾಹನು ನಮ್ಮೆಲ್ಲರನ್ನು ಇಂತಹ ವಂಚಕರಿಂದ ರಕ್ಷಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.